ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗನಮಿತೆ ಬಡಾವಣೆಯ ನಿವಾಸಿ ಪೇಂಟ್ ಕೆಲಸಗಾರ ಸಂದೀಪ್ ಎನ್ನುವ ಯುವಕ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಡಾವಣೆಯ 18 ವರ್ಷದ ಕೀರ್ತನಾ ನಡುವೆ ಲವ್. 1 ವರ್ಷದ ಇವರ ಪ್ರೀತಿಗೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ಪ್ರೇಮಿಗಳಿಬ್ಬರು ಮನೆಯಿಂದ ಪರಾರಿಯಾಗಿ ಚಿಂತಾಮಣಿ ದೇವಸ್ಥಾನ ಒಂದರಲ್ಲಿ ಆಕೆಗೆ ತಾಳಿ ಕಟ್ಟಿ ಮದುವೆಯಾಗಿದ್ದ. ಇದಕ್ಕೆ ಯುವತಿಯ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಪ್ರೇಮಿಗಳಿಬ್ಬರನ್ನ ಮಹಿಳಾ ಠಾಣೆಗೆ ಕರೆತಂದು ತಾವು ಮದುವೆ ಮಾಡಿಕೊಂಡಿದ್ದು ತಮ್ಮ ಪಾಡಿಗೆ ತಮ್ಮನ್ನ ಬಿಟ್ಟು ಬಿಡುವಂತೆ ಪ್ರೇಮಿಗಳು ಪೊಲೀಸರನ್ನ ಕೇಳಿಕೊಂಡಿದ್ರು. ಅಂದು ಹುಡುಗಿ ಕೂಡ ನಾನು ಇಷ್ಟಪೂರ್ವಕವಾಗಿಯೇ ಸಂದೀಪನನ್ನ ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಎಂದು ಹೇಳಿಕೊಂಡಿದ್ಲು. ಆದರೆ ಯುವತಿ ಪೋಷಕರ ಒತ್ತಡ, ಯುವಕನ ಮೇಲೆ ಇರುವ ಹಲವು ಯುವತಿಯರ ಪ್ರೀತಿ ಆರೋಪಗಳನ್ನ ಮುಂದೆ ಇಟ್ಟುಕೊಂಡು ಪ್ರೇಮಿಗಳನ್ನ ಪೊಲೀಸ್ ಠಾಣೆಯಲ್ಲಿ ದೂರ ಮಾಡಿ ಅಂದು ಪ್ರಿಯತಮೆ ಕೀರ್ತನಾ ಪೋಷಕರ ಮಾತು ಕೇಳಿ ಪೊಲೀಸ್ ಠಾಣೆಯಲ್ಲಿ ಪ್ರೇಮಿ ಕಟ್ಟಿದ ತಾಳಿಯನ್ನ ಕಿತ್ತೆಸೆದು ಬಿಸಾಡಿ ಹೋಗಿದ್ದಳು. ಆದರೆ ಅಂದಿನಿಂದ ಕೀರ್ತನಾಳಿಗೆ ತಮ್ಮ ಪೋಷಕರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಯುವತಿ ಆರೋಪಿಸಿದ್ದಾಳೆ. ಪ್ರಿಯಕರನ ಬಗ್ಗೆ ಪೋಷಕರು ತಪ್ಪು ಹೇಳಿಕೆಗಳನ್ನ ನೀಡಿ ನಮ್ಮಿಬ್ಬರನ್ನ ದೂರ ಮಾಡಿದ್ದರು. ಇದರಿಂದ ನೊಂದಿದ್ದ ಯುವತಿ ಪ್ರೇಮಿ ಸಂದೀಪ್ಗೆ ಫೋನ್ ಮಾಡಿ ಕರೆಸಿಕೊಂಡು ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನಿಲ್ದೆ ನಾನು ಬದುಕೋದಿಲ್ಲ ಅಂತ ಪ್ರೇಮಿಯ ಜೊತೆ ಪರಾರಿಯಾಗಿ ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ಪೋಷಕರ ಪ್ರಾಣ ಭಯದಿಂದ ಇರುವ ಪ್ರೇಮಿಗಳಿಬ್ಬರು ರಕ್ಷಣೆ ಕೋರಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ನನ್ನ ಹೆಸರು ಕೀರ್ತನಾ ಅಂತ, ಇವರು ನನ್ನ ಗಂಡ ಸಾಯಿ ಸಂದೀಪ್ ಅಂತ. ನಾವಿಬ್ಬರು ಜನವರಿಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ವಿ. ಆದರೆ ನಮ್ಮ ಮನೆಯವರು ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಸ್ಟೇಷನ್ಗೆ ನ್ಯಾಯಕ್ಕೆ ಅಂತ ಹೋದರೆ ಸ್ಟೇಷನಲ್ಲಿ ನಮಗೆ ಪೊಲೀಸರು ನ್ಯಾಯ ಕೊಡೋಕ್ಕಾಗಿಲ್ಲ. ಆವಾಗ ನನಗೆ ನಮ್ಮ ಮನೆಯವರು ಸ್ಟೇಷನಲ್ಲಿ ಇವ್ರು ಸರಿ ಇಲ್ಲ ಅಂತ ಒಂದು ಹುಡುಗಿಯವ್ರ ಮೇಲೆ ಕೇಸ್ ಹಾಕಿತ್ತು. ಆ ಕೇಸೆಲ್ಲ ಗೊತ್ತಿಟ್ಕೊಂಡೆ ನಾನು ಇವ್ರನ್ನ ಮದುವೆ ಆಗಿದ್ದೆ. ಆ ಹುಡುಗಿನ ಸ್ಟೇಷನ್ಗೆ ಕರೆಸಿ ಆ ಹುಡುಗಿ ಇವನಿಂದ ಪ್ರೆಗ್ನೆಂಟ್ ಆಗಿದ್ಲು ಅಂತ, ಜೊತೆ ಮಲಗಿದ್ಲು ಅಂತ ಎಲ್ಲ ನನ್ನ ಹತ್ರ ಹೇಳಿದ್ಲು. ಇದನ್ನೆಲ್ಲ ನಾನು ನಂಬಿದ್ದೆ. ಆದರೆ ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ಇದೆಲ್ಲ ನಮ್ಮ ಮನೆ ಹತ್ರ ದುಡ್ಡಿಸ್ಕೊಂಡು ಹೇಳಿರೋದು ನನಗೆ ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನನಗೆ ಈ ಥರ ಮಾತುಗಳೆಲ್ಲ ಹೇಳಿ ನಮ್ಮ ಮನೆಯವರು ಇವ್ರನ್ನ ದೂರ ಮಾಡಿಬಿಟ್ರು. ಆದರೆ ಈಗ ಒಂದು 6 ತಿಂಗಳಿಂದ ನಾನು ನಮ್ಮ ಮನೇಲಿದ್ದೆ. ಆದರೆ ನಮ್ಮ ಮನೆಯವರು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ಆವತ್ತು ನಾನು ಹೋಗಿ ಇವ್ರನ್ನ ಮದುವೆ ಆದೆ ಅಂತ ನನಗೆ ಮನೇಲಿ ಹೊಡಿಯೋದು, ನನ್ನ ಎಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈಯೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಬೇರೆ ಎಲ್ಲ ಮದುವೆ ಆಗು ಅಂತೆಲ್ಲ ಟಾರ್ಚರ್ ಕೊಡ್ತಾಯಿದ್ರು. ಆ ರೀತಿ ನಾನು ನಮ್ಮ ಮನೆಯವ್ರ ಜೊತೆ ಇರೋಕ್ಕಾಗ್ದಿರ ಇವ್ರನ್ನ ಕರೆದು ಇವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಈಗ ಮದುವೆ ಆಗಿದ್ದೀನಿ. ಇವಾಗ ನಮಗೆ ಆ್ಯಕ್ಚುಲಿ ಕೊಲೆ ಬೆದರಿಕೆ ಇದೆ ನನಗೂ ಅವ್ರಿಗಿಬ್ಬರಿಗೂ. ಇನ್ನು ಯುವಕ ಸಂದೀಪ್ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವನಾಗಿದ್ದು ಯುವತಿ ಬಲಿಜ ಸಮುದಾಯಕ್ಕೆ ಸೇರಿದವಳಾಗಿದ್ದಾಳೆ. ಅಂತರ್ಜಾತಿ ವಿವಾಹಕ್ಕೆ ಯುವತಿಯ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಂದೀಪ್ ಆರೋಪಿಸಿದ್ದಾರೆ. ಯುವತಿಯ ಸಂಬಂಧಿಕರಿಂದ ಜೀವ ಬೆದರಿಕೆ ಎದುರಾಗುತ್ತಿದೆ. ನಮಗೆ ಯಾವುದೇ ಅನಾಹುತವಾದರೆ ಅದಕ್ಕೆ ಸಂಬಂಧಿಕರೇ ಹೊಣೆ ಎಂದು ಹೇಳಿರುವ ಸಂದೀಪ್ ನಮ್ಮ ದಾಂಪತ್ಯ ಜೀವನಕ್ಕೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾನೆ. ನನಗೆ ಫಸ್ಟ್ ಟೈಮ್ ಮದುವೆ ಆದಾಗೆಲ್ಲ ಇವರು ಮನೆಯವರೆಲ್ಲ ಬಂದು ಹೊಡೆದಿದ್ರು ನನ್ನ. ಅದಕ್ಕೆ ನನಗೆ ಆಚೆ ಕಡೆ ಇವಳನ್ನ ಕರ್ಕೊಂಬರೋಕ್ಕೆ ಭಯ ಆಗ್ತಾಯಿದೆ. ನನಗೆ ಪ್ರೊಟೆಕ್ಷನ್ ಬೇಕು. ಸ್ಟೇಷನ್ಗೆ ಹೋದ್ರೂ ಅಲ್ಲೂ ಪ್ರೊಟೆಕ್ಷನ್ ಇರಲ್ಲ ನಮಗೆ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನಾವು ಆಚೆ ಹೋಗೋಕ್ಕೆ ನಮಗೆ ಭಯ ಆಗ್ತಾ ಇದೆ. ನಮ್ಮ ಮನೆಯವರು ಏನು ಮಾಡ್ತಾರೆ, ಮನೆಯವ್ರು ಕೊಲೆ ಬೆದರಿಕೆ ಬೇರೆ ಹಾಕಿದ್ದಾರೆ. ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತೆಲ್ಲ. ಅದಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ಅಂತಲೇ ನನ್ನ ಹೆಂಡತಿ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇ ನಮಗೆ ಪ್ರೊಟೆಕ್ಷನ್ ಕೊಡಬೇಕು. ನನ್ನ ಹೆಸರು ಸಾಯಿ ಸಂದೀಪ್ ಅಂತ. ನಾನು ST ಸಮುದಾಯ ಹುಡುಗ. ನಾನು ಹೋದ 5 ತಿಂಗಳ ಹಿಂದ್ಗಡೆ ಕೀರ್ತನ ಅನ್ನೋ ಒಂದು ಹುಡುಗಿನ ಮದುವೆ ಆಗಿದ್ದೆ. ಅವರು ಬಂದುಬಿಟ್ಟು ಬಲ್ಜಿಗ ಕ್ಯಾಸ್ಟು. ಅವರು ಆಗ ಮದುವೆ ಆದಾಗ ಅವ್ರ ಅಪ್ಪ ಅಮ್ಮ ಮಾತು ಕೇಳಿ ಮತ್ತು ಅವ್ರ ಅಪ್ಪ ಅಮ್ಮ ಜೊತೆ ವಾಪಸ್ ಹೊರಟೋಗಿದ್ಲು. ಹಾಗೆ ನನಗೆ ಪ್ರಾಣ ಬೆದರಿಕೆ ಹಾಕಿದ್ರು ಅವ್ರ ಮನೆ ಕಡೆಯಿಂದ. ನಾನು ST ಸಮುದಾಯ ಹುಡುಗ ಅಂತ ನನಗೆಲ್ಲ ಕಿರುಕುಳ ಮಾಡಿ ಅವರು ಇದು ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು, ಸಾಯಿಸಾಕ್ಬಿಡ್ತೀವಿ ಅಂತೆಲ್ಲ.
ಮತ್ತೆ ಈಗ 5 ತಿಂಗಳ ನಂತರ ಮತ್ತೆ ಆ ಹುಡುಗಿ ನಿನ್ನೆ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲಿದೆಯಾ ಬಾ, ನಾನು ನಿನ್ನ ಬಿಟ್ಟಿರೋಕ್ಕಾಗ್ತಲ್ಲ, ಮದುವೆ ಮಾಡ್ಕೊ ನನ್ನ ಅಂತೆಲ್ಲ ಹೇಳಿ ಆ ಹುಡುಗಿ ನನ್ನ ಕರ್ಕೊಂಬಂದಿದ್ದಾಳೆ. ಈಗ ನನಗಿವಾಗ ನಾನು ಸ್ಟೇಷನ್ಗೆ ಬರೋಕ್ಕೂ ನನಗೆ ಭಯ ಆಗ್ತಾಯಿದೆ. ನನಗೆ ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ನನಗೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಟ್ಟಾರೆ ಒಂದು ಬಾರಿ ಪ್ರೇಮಿಯನ್ನ ಬಿಟ್ಟು ಪೋಷಕರ ಮಾತು ಕೇಳಿ ದೂರವಾಗಿದ್ದ ಯುವತಿ ಇದೀಗ ಮತ್ತೆ ಅದೇ ಪ್ರೇಮಿಯ ಕೈ ಹಿಡಿದು ಹೊಸ ಜೀವನ ಆರಂಭಿಸಿರುವುದು ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಅಂತರ್ಜಾತಿ ವಿವಾಹಕ್ಕೆ ವಿರೋಧ, ಕುಟುಂಬದ ಒತ್ತಡ ಮತ್ತು ಜೀವ ಬೆದರಿಕೆ ಆರೋಪಗಳ ನಡುವೆ ಪ್ರೇಮಿಗಳಿಬ್ಬರು ಮತ್ತೊಮ್ಮೆ ಒಂದಾಗಿದ್ದು ತಮ್ಮ ರಕ್ಷಣೆಗೆ ಪೊಲೀಸ್ ಇಲಾಖೆ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರೇಮಿಗಳ ಈ ಲವ್ ಸ್ಟೋರಿ ಕತೆ ಇದೀಗ ಯಾವ ತಿರುವು ಪಡೆಯಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.